ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಇದೇ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 5 ಜೈಲು ಸಿಬ್ಬಂದಿಯನ್ನ ಅಮಾನತು ಮಾಡಿದ್ದಾರೆ ಎಡಿಜಿಪಿ ಬಿ ದಯಾನಂದ್. ಗುಬ್ಬಚ್ಚಿ ಸೀನಾ ಬರ್ತ್ಡೇ ವಿಜುವಲ್ಸ್ ವೈರಲ್ ಆಗ್ಬಿಡ್ತು. ಕೈದಿ ಸಾದಿಕ್ ಆತ ತನ್ನ ಪತ್ನಿನ ಜೈಲಿಗೆ ಕರೆಸ್ಕೊಂಡು ಒಟ್ಟಿ ಕೂತು ಫೋಟೋ ತಗೊಂಡಿದ್ದು, ಜೊತೆಗೆ ವಿಡಿಯೋ ಕಾಲ್ ಮಾಡಿದ್ದು, ಆ ವಿಡಿಯೋ ಆ ಫೋಟೋಗಳು ವೈರಲ್ ಆದವು. ಇಷ್ಟೆಲ್ಲ ವೈರಲ್ ಆಗ್ತಾ ಇದ್ದ ಹಾಗೆ ಬಿ ದಯಾನಂದ್ ಅವರು ಕಾರಾಗೃಹ ಎಡಿಜಿಪಿ ಆದ ಮೇಲೂ ಪರಪ್ಪನ ಅಗ್ರಹಾರ ಜೈಲಿನ ಆ 5 ಸ್ಟಾರ್ ಟ್ರೀಟ್ಮೆಂಟ್ ಇದೆಯಲ್ಲ ಅದು ಬದಲಾಗ್ಲಿಲ್ವಾ? ಪರಪ್ಪನ ಅಗ್ರಹಾರ ಜೈಲಿನ ಹಣೆ ಬರಹ ಬದಲಾಗಿಲ್ವಾ? ಈ ರೀತಿಯಾದಂತಹ ಚರ್ಚೆಗಳೆಲ್ಲ ಆರಂಭ ಆಗಿತ್ತು. ಈ ಬೆನ್ನಲ್ಲೇ ಎಡಿಜಿಪಿ ಬಿ ದಯಾನಂದ್ ಕ್ರಮ ತೆಗೆದುಕೊಂಡಿದ್ದಾರೆ. ಒಟ್ಟು 5 ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಜೊತೆಗೆ ಜೈಲಿನಲ್ಲಿ ಹೊಸ ನಿಬಂಧನೆಯನ್ನ ವಿಧಿಸುವುದಕ್ಕೆ ಬಿ ದಯಾನಂದ್ ಅವರು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ. ಡಿಜಿಟಲ್ ಸ್ಕ್ಯಾನರ್ ಬಳಸಿ ಪ್ರತಿಯೊಬ್ಬರ ಮಾಹಿತಿಯನ್ನ ಪಡೆಯಿರಿ ಅನ್ನುವಂತಹ ಸೂಚನೆಯನ್ನ ಹಿರಿಯ ಅಧಿಕಾರಿಗಳಿಗೆ ಎಡಿಜಿಪಿ ಬಿ ದಯಾನಂದ್ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೈಲಿನಲ್ಲಿ ಯಾವ ರೀತಿ ರಾಜಾತಿಥ್ಯ ನಡೀತಾ ಇದೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಇವತ್ತು ಫ್ರೆಶ್ ಆಗಿ ಮತ್ತೋರ್ವ ಜೈಲ್ ಸಿಬ್ಬಂದಿ ಪ್ರೈವೇಟ್ ಪಾರ್ಟ್ ಒಳಗಡೆ ಮೊಬೈಲ್ ಅನ್ನ ಹಿಡ್ಕೊಂಡು ಹೋಗ್ತಾ ಇರುವಂತಹ ಟೈಮ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಜೈಲು ಸಿಬ್ಬಂದಿಯೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವುದು ಹೊಸ ಸುದ್ದಿ ಏನಲ್ಲ. ಈ ಹಿಂದೆಯೂ ಹಲವು ಬಾರಿ ಇಂಥ ಆರೋಪಗಳು ಕೇಳಿ ಬಂದಿತ್ತು. ದರ್ಶನ್ ಕೇಸ್ನಲ್ಲೂ ರಾಜಾತಿಥ್ಯ ಕೊಟ್ಟಾಗ ಆ ಕೇಸ್ ಸಂಬಂಧವೂ ಕೂಡ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕಾರಾಗೃಹ ಇಲಾಖೆ ಮಾಡಿತ್ತು. ಕ್ರಮ ಆಗಿದೆ. ಯಾವಾಗ ಮಾಧ್ಯಮಗಳಲ್ಲಿ ಈ ಬಗ್ಗೆ ವರದಿಯಾಗಿದೆಯೋ ಆ ಎಲ್ಲಾ ಸಂದರ್ಭಗಳಲ್ಲೂ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಯಾರು ಇನ್ವಾಲ್ವ್ ಆಗಿದಾರೋ ಅವ್ರಿಗಷ್ಟೇ. ಕಂಪ್ಲೀಟ್ ಆಗಿ ವ್ಯವಸ್ಥೆಯನ್ನ ಸರಿಪಡಿಸುವಂತಹ ಕೆಲಸ ಆಗಿದ್ಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಅಕಸ್ಮಾತ್ ಆಗಿದ್ದಿದ್ರೆ ಪದೇ ಪದೇ ಪರಪ್ಪನ ಅಗ್ರಹಾರದಿಂದ ಈ ರೀತಿಯಾದಂತಹ ಫೋಟೋಗಳು, ವಿಡಿಯೋಗಳು ವೈರಲ್ ಆಗೋದಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಈಗ ಬಿ ದಯಾನಂದ್ ನಟ್ಟು ಬೋಲ್ಟು ಟೈಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ. 5 ಸಿಬ್ಬಂದಿಯ ಅಮಾನತಾಗಿದೆ. ಜೊತೆಗೆ ಹೊಸ ನಿಯಮಗಳನ್ನೆಲ್ಲ ಜಾರಿಗೆ ತರ್ತಿದ್ದಾರಂತೆ. ಇದೇ ರಾಜಾತಿಥ್ಯವನ್ನ ತಡೆಯೋದಕ್ಕೆ ಡಿಜಿಟಲ್ ಸ್ಕ್ಯಾನರ್ಗಳನ್ನ ಬಳಸಿ ಎಲ್ಲರನ್ನೂ ನೀವು ಮಾನಿಟರ್ ಮಾಡಬೇಕು. ಯಾರು ಎಂಟರ್ ಆಗ್ತಾರೆ, ಅದು ಅಧಿಕಾರಿಗಳೇ ಆಗಿರಬಹುದು, ಸಿಬ್ಬಂದಿಯೇ ಆಗಿರಬಹುದು, ಅಥವಾ ಸಂಬಂಧಿಕರೇ ಆಗಿರಬಹುದು, ಯಾರು ಎಂಟರ್ ಆಗ್ತಾರೋ ಅವರನ್ನ ಮಾನಿಟರ್ ಮಾಡಬೇಕು ಡಿಜಿಟಲ್ ಆಗಿ ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಎಡಿಜಿಪಿ ದಯಾನಂದ್ ಅವರು ಬಂದ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಅದಾಗಿರ್ಲಿಲ್ಲ. ಯಾಕಂದ್ರೆ ಹೊರಗಡೆ ಬರ್ತಾ ಇರುವಂತಹ ಕೇಸ್ಗಳೇ ಅದಕ್ಕೆ ಸಾಕ್ಷಿಯನ್ನ ನೀಡ್ತಾ ಇವೆ. ಈಗ ಫೈನಲಿ ಕ್ರಮಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ. ಸ್ಟ್ರಿಕ್ಟ್ ಆಕ್ಷನ್ ಅಂತಂದ್ರೆ ವ್ಯವಸ್ಥೆಯೇ ಸರಿ ಹೋಗ್ಬೇಕು. ಆ ವ್ಯವಸ್ಥೆ ಸರಿಪಡಿಸುವುದಕ್ಕೆ ಏನು ಕ್ರಮ ಕೈಗೊಂಡಿದ್ದಾರೆ ದಯಾನಂದ್ ಅವರು? ಖಂಡಿತವಾಗಿ ವಿದ್ಯಾ, ಏನು ಮೇಲಿಂದ ಮೇಲೆ ಈ ರಾಜಾತಿಥ್ಯ ಪ್ರಕರಣಗಳು ಒಂದೊಂದೇ ಹೊರಗಡೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈಗಾಗಲೇ ಏನು ಎಡಿಜಿಪಿ ದಯಾನಂದ್ ಅವರು ಸಾಕಷ್ಟು ಒಂದು ದೊಡ್ಡ ವಾರ್ನಿಂಗ್ ಕೊಟ್ಟಿದ್ರು. ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ ಸಣ್ಣ ತಪ್ಪು ಕೂಡ ಆಗಬಾರ್ದು, ಅಂತಹ ಸಣ್ಣ ತಪ್ಪು ಆದ್ರೂ ಕೂಡ ಅದರ ವಿರುದ್ಧ ನಾನು ಕಠಿಣ ಕ್ರಮ ತೆಗೆದುಕೊಳ್ತೇನೆ ಅಂತ ಅವರು ತಗೊಂಡಿದ್ರು. ಆದ್ರೆ ಅದಾದ ಕೂಡಲೇ ಏನು ಸಾಕಷ್ಟು ಅಧಿಕಾರಿಗಳು ಎಚ್ಚೆತ್ತಿದ್ರು. ಇನ್ನು ಕೆಲವೊಂದು ನಿಯಮಗಳನ್ನ ಕಟ್ಟುಪಾಡಾಗಿ ಏನು ಪಾಲಿಸ್ತಾ ಇದ್ರು ಜೈಲಿನೊಳಗಡೆ. ಅದರಲ್ಲೂ ಮುಖ್ಯವಾಗಿ ಏನು ದರ್ಶನ್ ಕೇಸ್ ಆದ್ಮೇಲೆ ದರ್ಶನ್ ಅವರ ಮೇಲೆ ಸಾಕಷ್ಟು ನಿಗಾ ಇಡಬೇಕಾಗಿತ್ತು. ಜೊತೆಗೆ ಏನ್ ಜೈಲಿನ ವಾರ್ಡನ್ಗಳಿದ್ದಾರೆ ಅವ್ರಿಗೂ ಕೂಡ ಬಾಡಿ ವಾರ್ನ್ ಕ್ಯಾಮ್ರಾಗಳನ್ನ ಧರಿಸ್ಕೋಬೇಕು. ಅವ್ರು ಯಾವುದೇ ರೀತಿಯಾಗಿ ಯಾವುದೇ ಒಬ್ಬ ಕೈದಿ ಜೊತೆ ಒಂದು ಮಾತಾಡೋದಾಗ್ಲಿ ಅಥವಾ ಅವ್ರಿಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನ ಮಾಡ್ಕೊಡೋದಾಗ್ಲಿ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಬಾಡಿ ವಾರ್ನ್ ಕ್ಯಾಮ್ರಾವನ್ನ ಕೂಡ ತರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ಅವರು ಚಿಂತನೆ ಮಾಡಿರುವಂತಹದ್ದು. ಈಗ ಕೆಲವೊಂದು ಏನು ಸಿಬ್ಬಂದಿಗಳಿಗೆ ಮಾತ್ರ ಬಾಡಿ ವಾರ್ನ್ ಕ್ಯಾಮ್ರಾವನ್ನ ಕೊಡಲಾಗಿದೆ. ಆದ್ರೆ ಕಂಪ್ಲೀಟ್ ಆಗಿ ಇಡೀ ಒಂದು ಜೈಲಿನ ವಾರ್ಡನ್ಗಳೇನಿದ್ದಾರೆ ಅಥವಾ ಜೈಲಿನ ಅಧಿಕಾರಿಗಳೇನಿದ್ದಾರೆ ಅವರು ಬಾಡಿ ವಾರ್ನ್ ಕ್ಯಾಮ್ರಾಗಳನ್ನ ಧರಿಸಲೇಬೇಕು ಅನ್ನುವಂತಹದ್ದು. ಜೊತೆಗೆ ಏನು ಯಾರಾದ್ರೂ ಒಬ್ರು ಕೈದಿಗಳನ್ನ ಭೇಟಿ ಮಾಡ್ಲಿಕ್ಕೆ ಬಂದಾಗ ಅವ್ರನ್ನ ಡಿಜಿಟಲ್ ಮಾನಿಟರ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ಒಳಗಡೆ ತೆಗೆದುಕೊಂಡು ಹೋಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ರೂಲ್ಸ್ ಅನ್ನ ತೆಗೆದುಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ಚಿಂತನೆಯನ್ನ ಮಾಡ್ತಾ ಇರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ಏನು ಜೈಲಿನ ಅಧಿಕಾರಿಗಳಾಗಿರ್ಬೋದು ಅಥವಾ ವಾರ್ಡನ್ಗಳಾಗಿರ್ಬೋದು ಅವರು ಕೂಡ ಏನು ಮೊಬೈಲ್ಗಳನ್ನ ಒಳಗಡೆ ತಗೊಂಡೋಗಿ ಕೈದಿಗಳಿಗೆ ಕೊಟ್ಟು ಆ ಮೊಬೈಲ್ ನಿಂದ ಕೂಡ ಕರೆಗಳು ಹೋಗ್ತಾ ಇರುವಂತಹ ಒಂದು ಜಾಸ್ತಿ ಪ್ರಕರಣಗಳು ಕಂಡು ಬರ್ತಾ ಇದೆ. ಜೊತೆಗೆ ಅಲ್ಲಿ ಏನು ಜಾಮರ್ಗಳು ಹಾಕಿದ್ರು ಕೂಡ ಜೈಲಿನ ಒಳಗಡೆ ಇರುವಂತಹ ವೈಫೈ ನೆಟ್ವರ್ಕ್ ಏನಿದೆ ಇದನ್ನ ಬಳಸ್ಕೊಂಡು ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೂ ಕೂಡ ಒಂದು ಪಾಸ್ವರ್ಡ್ ಅನ್ನ ಇಟ್ಟು ಬೇರೆ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ.